ಇನ್ನು 2-3 ದಿನದಲ್ಲಿ ಒಳ್ಳೆ ಸುದ್ದಿನೇ ಬರುತ್ತೆ ಅಂತ ಡಿ.ಕೆ.ಶಿ ಆಪ್ತ ಹುಸೇನ್ ಅವರು ಇದೇ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ. ಅವರು ಯಾವ ಭರವಸೆಯಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಬಟ್ ಇವ್ರು ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಆಗಿರೋದ್ರಿಂದ ಹಾಗಿದ್ರೆ 2 ದಿನದಲ್ಲಿ ಒಂದು ಒಳ್ಳೆ ಸಂದೇಶ ಬರುತ್ತೆ, ಸಿಎಂ ಆಗ್ತಾರೇನೋ ಅಂತ ಅನ್ನಿಸ್ತಾ ಇದೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಒಳ್ಳೆಯ ಸುದ್ದಿ ಬರುತ್ತದೆ ಅಂತ ಹೇಳಿದ್ದು ನಾವೆಲ್ಲರೂ ಬಹಳ ಖುಷಿಯಾಗಿದ್ದೇವೆ. ಇನ್ನು 2-3 ದಿನಗಳಲ್ಲಿ ಒಳ್ಳೆ ಸುದ್ದಿನೇ ಬರಲಿ ಅನ್ನೋದು ನಮ್ಮ ಆಸೆ ಕೂಡ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಅವರು ಹೇಳಿರೋದು. ಈ ಮುಖಾಂತರ ಡಿ.ಕೆ.ಶಿ ಸಿಎಂ ಆಗುವುದು ಖಚಿತ ಅಂತ ಪರೋಕ್ಷವಾಗಿ ಅಭಿಪ್ರಾಯವನ್ನ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದಾರಂತೆ ಒಂದು 2-3 ದಿನ ತಡೀರಿ ಅಂತ. ಸೊ ಹಾಗಾಗಿ ಇನ್ನು 2-3 ದಿನದಲ್ಲಿ ಅಂದರೆ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾದ ನಂತರ ಅನ್ನುವಂಥ ಮೈಂಡ್ ಸೆಟ್ಟು ಸಿಎಂ ಆಗೇ ಆಗ್ತಾರೆ, ಸಿಎಂ ಹುದ್ದೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯೋ ಗೊತ್ತಿಲ್ಲ. ಬಟ್ ಇವರಂತೂ ನಿರೀಕ್ಷೆನ ಇಟ್ಕೊಂಡಿದ್ದಾರೆ ಇಕ್ಬಾಲ್ ಹುಸೇನ್ ಅವರು. ಎಲ್ರಿಗೂ ಗೊತ್ತಿರೋ ಹಾಗೇನೆ ಇಕ್ಬಾಲ್ ಹುಸೇನ್ ಅವರು ಡಿ.ಕೆ. ಶಿವಕುಮಾರ್ ಅವರ ಪರಮಾಪ್ತ. ಈ ಹಿಂದೆನೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಅನೇಕ ಬಾರಿ ಬ್ಯಾಟ್ ಬೀಸಿದ್ದಿದೆ ಇಕ್ಬಾಲ್ ಹುಸೇನ್ ಅವರು. ಸೊ ಈಗಲೂ ಕೂಡ ಅದೇ ರೀತಿಯಾಗಿ ಅವ್ರು ಮಾತನಾಡಿದ್ದಾರೆ. ನೋಡಬೇಕಾಗುತ್ತೆ ಅವ್ರ ಆಸೆಗೆ ಅಂತಿಗೆ 2-3 ದಿನದಲ್ಲಿ ಏನಾದರೂ ಮೇಜರ್ ಡೆವಲಪ್ಮೆಂಟ್ ಆಗುತ್ತಾ, ಸಿಎಂ ಸ್ಥಾನ ಸಿಕ್ಕೇ ಬಿಡುತ್ತಾ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಂತ. ಇದೇ ಸಂದರ್ಭದಲ್ಲಿ ಸಿದ್ದು ಕೆಳಗಿಳಿದ್ರೆ ಭರಂ ಸಿಎಂ ಆಗಲಿ ಅಂತ ರಾಜಣ್ಣ ಹೇಳ್ತಾ ಇರೋದು. ಅವರು ಏನು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು, ಒಂದು ವೇಳೆ ಅನಿವಾರ್ಯತೆ ಸೃಷ್ಟಿಯಾದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಎನ್ನುವ ಮೂಲಕ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರು ಪರೋಕ್ಷವಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬಾರ್ದು ಅಂತ ಹೇಳಿದ್ದಾರೆ. ಈ ಕ್ರಾಂತಿ ಪಾಂತಿ ಭ್ರಾಂತಿ ಅಂತ ಶುರುವಾಗಿದ್ದು ಇದೇ ರಾಜಣ್ಣ ಅವರಿಂದ. ರಾಜಣ್ಣ ಕೊಟ್ಟಿದ್ದಂಥ ಬಹಿರಂಗ ಸ್ಟೇಟ್ಮೆಂಟ್ಗಳೇ ಇವತ್ತು ಈ ಹಂತಕ್ಕೆ ಬಂದು ನಿಂತಿರೋದು. ಇನ್ನೂ ಕೊಡೋದು ನಿಲ್ಲಿಸಿಲ್ಲ, ಕೊಡ್ತಾನೇ ಇದ್ದಾರೆ. ಇವ್ರಿಗೆ ಆಲ್ರೆಡಿ ಹೈಕಮಾಂಡ್ ಕೊಟ್ಟಿದೆ, ಬಟ್ ಇವ್ರು ಮಾತ್ರ ಇನ್ನೂ ಕೊಡೋದು ನಿಲ್ಲಿಸಿಲ್ಲ. ಸೊ ಈ ಥರ ಚರ್ಚೆಗಳು ಆಗ್ತಾ ಇದೆ. ನೋಡೋಣ ಏನೇನು ಬೆಳವಣಿಗೆ ಆಗುತ್ತೆ ಅಂತ.